ಮಕ್ಕಳೇ ಇಲ್ಲೇ ಲಕ್ಷ ಕೊಟ್ಟು ಕೇಳ್ರಿ. ನೀವು ಶಾಲೆಗೆ ಬಂದ ಮೇಲೆ ಸುರಕ್ಷಿತ ಅಂತ ಭಾಳ ಇಂಪಾರ್ಟೆಂಟ್ ಐತಿ. ನಿನ್ನೆ ನಮ್ದು ಮುಧೋಳ ತಾಲೂಕಿನಾಗ ಮುಗುಳ್ಕೋಡಾಗ ಊಟ ಮಾಡಿದ ಮೇಲೆ LKG UKG ಮಕ್ಕಳು ಒಂದು 14 ಮಕ್ಕಳು ಅವ್ರಿಗೆ ಸಂಡಾಸ ಮತ್ತು ವಾಂತಿ ಆಗತ್ತಿತ್ತು. ದವಾಖಾನೆಗೆ ಅಡ್ಮಿಟ್ ಮಾಡಿದ ಮೇಲೆ ಗೊತ್ತಾಯ್ತು ಊಟದೊಳಗೆ ಏನೂ ಆಗಿಲ್ಲ, ಆಹಾರ ಬರೋಬ್ಬರಿ, ಶಾಲೆಯಾಗ ಮಾಡುವಂಥ ಆಹಾರ ಬರೋಬ್ಬರಿ ಐತಿ. ಆದ್ರೆ ಅವರು ಊಟ ಮಾಡಿ ಏನ್ ಮಾಡ್ಯಾರ, ಊಟ ಮಾಡಿ ಅವ್ರದ್ದು ಶಾಲೆ ಒಳಗ ಅಲ್ಲೊಂದು ಔಡ್ಲಿ ಗಿಡ ಐತಿ. ಔಡ್ಲಿ ಗಿಡ ನೋಡ್ರಿ, ಔಡ್ಲಿ ಗಿಡ ಕಾಯಿ ನೋಡ್ರಿ, ಆ ಔಡ್ಲಿ ಗಿಡದ ಬೀಜ ತಿಂದಾರ ಅವ್ರು. ಯಾರು? LKG UKG ಮಕ್ಕಳು. ಔಡ್ಲಿ ಗಿಡದ ಬೀಜ ತಿಂದ ಮೇಲೆ ಒಂದ ತಾಸ ಮೇಲೆ ಆ ಒಂದು 14 ಮಕ್ಕಳಿಗೆ ವಾಂತಿ ಮತ್ತು ಸಂಡಾಸ ಶುರುವಾಗೈತಿ. ದವಾಖಾನೆಗೆ ಹೋಗಿ ಅದು ಗಾಡಿ ಐತಿ, ಎಮರ್ಜೆನ್ಸಿ ಸರ್ ಮತ್ತು ಎಲ್ಲರೂ ಹೆಡ್ ಮಾಸ್ಟರ್ ಕೂಡ ಪಟಾಪಟ್ ಅದನ್ನ ದವಾಖಾನೆಗೆ ಕರ್ಕೊಂಡ್ ಬಂದಾರ. ಅಲ್ಲಿ ಹುಡುಗರಿಗೆಲ್ಲ ವಾಂತಿ ಅದು ನೋಡಿ ಟೆಸ್ಟ್ ಮಾಡ್ಯಾರ, ಸಲೈನ್ ಕೊಟ್ಟಾರ. ದೇವ್ರ ಪುಣ್ಯದಿಂದ ಯಾವ ಮಕ್ಕಳು ಏನು ತೊಂದರೆ ಆಗಿಲ್ಲ. 3 ಮಕ್ಕಳು ಮತ್ತು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಕಳ್ಸ್ಯಾರ. ಅದಕ್ಕೆ ನೀವು ಎಲ್ಲಾ ಮಕ್ಕಳಿಗೆ ಹೇಳುದು, ಯಾವುದೇ ಗಿಡದ ಬೀಜ ತಿನ್ಬೇಡ್ರಿ, ಯಾವುದೇ ಗಿಡದ ಬೀಜ ತಿನ್ನಕ್ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ಮನೆಯಾಗಿಂದ ಬರುವಾಗ ಯಾವ ಕಿಸದ ಹಾಕೊಂಬಂದ್ ಬೀಜ ತಿನ್ಬೇಡ್ರಿ. ಶಾಲೆಯಿಂದ ಹೋದ್ಮೇಲೆ ಬೀಜ ತಿನ್ಬೇಡ್ರಿ. ಬೀಜಗಳು ಬಹಳ ಡೇಂಜರ್ ಇರ್ತಾವ. ಅವ್ರ ಬೀಜ ಸಿಂಗಲ್ ಕಾಳಗತೆ ಐತಿ, ತಿನ್ಬಿಟ್ಟಾರ, ಸಾಯುವಂತ ಮಕ್ಕಳು ಬದುಕ್ಯಾರ. ಅದಕ್ಕೆ ನೀವೆಲ್ಲ ಮಕ್ಕಳು ಬರುವಾಗ ಮನ್ಯಾಗ ಹುಳಿ ತಿನ್ಬೇಡ್ರಿ, ನಿಂಬೆಹಣ್ಣ ರಸ ಅದು ಉಪ್ಪಿನಕಾಯಿ ಜಾಸ್ತಿ ತಿನ್ಬೇಡ್ರಿ. ಇಲ್ಲಿ ಶಾಲ್ಯಾಗ ಬಂದ್ಮೇಲೆ ಊಟ ಬಾಳೆಹಣ್ಣ ಕೊಟ್ಟಿರ್ತೈತಿ, ತತ್ತಿ ಕೊಟ್ಟಿರ್ತೈತಿಲ್ಲ, ಆಮೇಲೆ ಮತ್ತೇನಾರ ಕಿಸದಾಗ ಇಟ್ಕೊಂಡ್ ತಿನ್ಬೇಡ್ರಿ. ತಿಂದ್ರ ಅದು ವಿಷ ಆಗಿ ನಿಮ್ಮ ಪ್ರಾಣಕ್ಕನ ಎಡವಟ್ ಆಗುತ್ತ. ಅದಕ್ಕೆ ದಯವಿಟ್ಟು ಎಲ್ಲಾ ಮಕ್ಕಳು ತಿಳ್ಕೊರಿ, ಶಾಲಿ ಒಳಗಿನ ಆಹಾರ ಬಿಟ್ಟು ಮತ್ತೇನು ನೀವು ತಿನ್ಬೇಡ್ರಿ, ಕಿಸದಾಗ ಇಟ್ಕೊಂಡ ಬರಬೇಡ್ರಿ. ಕುರ್ಕುರೆ ಅಲ್ಲವಲ್ಲ, ಕುರ್ಕುರೆ ತಿನ್ನಕ್ ಹೋಗ್ಬೇಡ್ರಿ, ಅದು ಹೊಟ್ಟೆ ಜಾಡಸ್ತೈತಿ. ಬಹಳ ಆರೋಗ್ಯವನ್ನ ಕಾಪಾಡ್ಕೋಬೇಕು. ವಿದ್ಯಾ ನಮಗೊಂದು ಅಕ್ಷರ ಕಡಿಮೆ ಆದ್ರೂ ಪರವಾಗಿಲ್ಲ, ಮೊದಲು ನಾವು ಆರೋಗ್ಯವಾಗಿರ್ಬೇಕು. ಆರೋಗ್ಯ ಇದ್ರಿಂದ ಎಲ್ಲ ಬರೋಬ್ಬರಿ ಇರ್ತೀವಿ, ನೀವು ಚೆನ್ನಾಗಿ ಜೀವನ ಮಾಡಕ ಸಾಧ್ಯ ಐತಿ. ನೀವು ನನಗೆ ಹೇಳ್ರಿ, ಏನು ಬೀಜ ತಿಂತೀರಾ? ಯಾವ್ದಾದ್ರು ಬೀಜ ತಿಂತೀರಾ? ಕುರ್ಕುರೆ ತಿಂತೀರಾ? ಜೋರ ಹೇಳ್ರಿ. ಚಾಕ್ಲೇಟ್ ತಿಂತೀರಾ? ಚಾಕ್ಲೇಟ್ ಏನ್ ಮಾಡಂಗಿಲ್ಲ, ಚಾಕ್ಲೇಟ್ ತಿಂತೀರಾ? ಜೋರ ಹೇಳ್ರಿ. ಚಾಕ್ಲೇಟ್ ತಿಂತೀರಾ? ಹುಳಿ ತಿಂತೀರಾ? ಹಂಗಂದ್ರ ಶಾಲೆಗಿನ ಊಟ ಅಷ್ಟ ನಿಮ್ಗ ಪರ್ಫೆಕ್ಟ್ ಇರ್ತೈತಿ. ಅಷ್ಟ ಮಾಡಿ ಆರೋಗ್ಯದಲ್ಲಿ ಯಾರಿಗಾರ ತೆಲಿನುಸ್ತಿ ಮಾಡ್ತಂದ್ರ ಪಟ್ನ ನಮಗ ಟೀಚರ್ಗೆ ಸರ್ಗೆ ಹೇಳಿ, ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಫಸ್ಟ್ ಆರೋಗ್ಯ ಇರ್ಬೇಕು. ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ. ಈಗ ನಿನ್ನೆ ರಾತ್ರಿ 10 ಗಂಟೆಗೆ ಎಲ್ಲ CRP ಕರೆದು PO ಮೀಟಿಂಗ್ ಮಾಡ್ಯಾರ. ಈಗ ನಮ್ಗೆ ಆನ್ಲೈನ್ 8:30 ಇಷ್ಟ ಆಗಿದೆ. 8:30ರಿಂದ 9 ತನಕ ಆನ್ಲೈನ್ ಮೀಟಿಂಗ್ ಮುಗಿಸ್ಕೊಂಡು ನಾ ಇಲ್ಲಿ ಬಂದೀನಿ. ಅಲ್ಲಿ ಎಲ್ಲರಿಗೂ ಹೇಳ್ಯಾರ, ಅದಕ್ಕೆ ಯಾವುದೇ ಹುಡುಗರು ಅನಾರೋಗ್ಯದಿಂದ ಇರಬಾರ್ದು. ಏನಾರ ತೆಲಿನುಸ್ತಿ ಏನಾರ ಆತಪ್ಪ ಅಂತಂದ್ರ ನೀವು ನಮಗೆ ಹೇಳ್ರಿ. ಆಮೇಲೆ ಶಾಲೆ ಒಳಗ ವಯರ್ ಏನಾರ ಕಟ್ ಆಗಿದ್ದಿತ್ತಂದ್ರ ಪಟ್ನ ಯಾರು ಮುಟ್ಬೇಡ್ರಿ. ಮನೇಲಿ ಮಂಜ ಬಂದಿತ್ತಲ್ಲ ನೋಡ್ರಿ, ವಯರ್ ಕಟ್ ಮಾಡಿಬಿಟ್ಟಿತ್ತು. ಅದು ಅವತ್ತ ಸರ್ ನಾವು ನೋಡಿದೀವಿ, ಮತ್ತೆ ಅದನ್ನ ಕರೆಸಿ ಮಾಡಿವಿ. ಹಂಗೆ ವಯರ್ ಕಟ್ ಆಗಿ ಬಿದ್ದಿತ್ತಪ್ಪ ಅಂತಂದ್ರ ಗಿಡ ಏನಾರ ತೊಂದರೆ ಆಗಿತ್ತಂದ್ರ ಗೀಟ ಏನು ಮುಟ್ಟಕ್ ಹೋಗ್ಬೇಡ್ರಿ. ಇಲ್ಲಿ ಇದ್ರ ಕಾಯಿ ನೋಡ್ತಾವ್ ಎದ್ರು, ಈ ಗಿಡದ್ದು ನೋಡಕ್ ಸೇಮ್ ನೇರಳೆಣ್ಣಿನ ಗಿಡದ ಕಾಯಿ ಹಣ್ಣಿನ ಗತಿ ಐತದ. ಪಟ್ನ ಯಾರು ತಿನ್ಗಿಂದಿರಿ, ಏನೂ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಆರೋಗ್ಯವಾಗಿರಿ, ಎಲ್ಲರಿಗೆ ಒಳ್ಳೇದಾಗಿ. PUC ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ PU ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. IITN, NITಯ ಬೋಧಕರು, JEE, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, KCET ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ JEE, ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ PU ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.